ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸುದ್ದಿ 7 ಕನ್ನಡಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಹೌದು, ಈ ಬಾರಿ ಪಿಎಂ ಕಿಸಾನ್ 24ನೇ ಕಂತು 4,000 ರೂಪಾಯಿ ಜಮಾ ಆಗಲಿದೆ. ಹೌದು, 4,000 ರೂಪಾಯಿ ಏನಕ್ಕೆ ಜಮಾ ಆಗಲಿದೆ, ಬಿಡುಗಡೆ ದಿನಾಂಕ ಯಾವಾಗ, ಹಾಗೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬರಪೀಡಿತ ಜಿಲ್ಲೆಗಳೆಂದು ಘೋಷಣೆಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಆ ಜಿಲ್ಲೆಗಳು ಯಾವ್ಯಾವು, ಬರ ಪರಿಹಾರ ಯಾವಾಗ ಜಮಾ ಆಗುತ್ತೆ, ಹಾಗೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಹೊಸ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂತದ್ದು. ಆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ, ಹಾಗೆ ಆ ಪಟ್ಟಿಯಲ್ಲಿ ಹೆಸರು ಇರೋದನ್ನ ನೀವು ಹೇಗೆ ಸರ್ಚ್ ಅನ್ನ ಮಾಡೋದು, ಹಾಗೆ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂತಂದ್ರೆ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ಏನು ಮಾಡಬೇಕು, ಹಾಗೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಿಂದಿನ ಕಂತು ಅಂದ್ರೆ 23ನೇ ಕಂತು ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ, ಜಮಾ ಆಗ್ಬೇಕಂದ್ರೆ ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ಜಮಾ ಆಗುತ್ತೆ, ಹಾಗೆ ಬರ ಪರಿಹಾರದ ಬಗ್ಗೆ ಕೂಡ ಒಂದು ಬಿಗ್ ಅಪ್ಡೇಟ್ ಬಂದಿರುವಂತದ್ದು. ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲಿ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಎಲ್ಲೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇತ್ತೀಚೆಗೆ ವಾಟ್ಸಪ್ ಹಾಗೂ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನಪ್ಪ ಅಂತಂದ್ರೆ, ಪಿಎಂ ಕಿಸಾನ್ ಯೋಜನೆಯಡಿ ಇನ್ನು ಮುಂದೆ ರೈತರಿಗೆ 2,000 ರೂಪಾಯಿ ಬದಲು 4,000 ರೂಪಾಯಿ ಜಮಾ ಆಗುತ್ತೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ? ನಮ್ಮ ಕರ್ನಾಟಕದ ರೈತರು ಕೂಡ ನಿಜವಾಗ್ಲೂ 4,000 ರೂಪಾಯಿ ಸಿಗುತ್ತಾ, ಅಥವಾ ಇದು ಬರೀ ಸುಳ್ಳು ಸುದ್ದಿನಾ? ಇದರ ಜೊತೆಗೆ ನಿಮ್ಮ ಅಕೌಂಟ್ಗೆ ಮುಂದಿನ 24ನೇ ಕಂತಿನ 2,000 ರೂಪಾಯಿ ಯಾವಾಗ ಬೀಳುತ್ತೆ, ಹಾಗೆ ಈ ಯೋಜನೆ 2031ವರೆಗೂ ಕೂಡ ಕಂಟಿನ್ಯೂ ಆಗುತ್ತಾ ಅನ್ನೋ ಕಂಪ್ಲೀಟ್ ಡೀಟೇಲ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪಕ್ಕಾ ಪ್ರೂಫ್ ಜೊತೆ ಕ್ಲಿಯರ್ ಆಗಿ ಹೇಳ್ತೇನೆ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿಎಂ ಕಿಸಾನ್ ಯೋಜನೆ ಅಂದ್ರೆ ದೇಶದ ಸಣ್ಣ ರೈತರಿಗೆ ಕೊಡ್ತಿರೋ ದೊಡ್ಡ ಆರ್ಥಿಕ ಸಹಾಯ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ 23ನೇ ಕಂತಿನ ಹಣನ ರೈತರ ಅಕೌಂಟ್ಗೆ ಹಾಕಿದೆ. ಹೋದ ಜೂನ್ ತಿಂಗಳಿನಲ್ಲೇ 23ನೇ ಕಂತಿನ ಹಣ ಬಂದಿತ್ತು. ಇಲ್ಲಿ ತನಕ ಪ್ರತಿಯೊಬ್ಬ ಅರ್ಹ ರೈತರಿಗೂ ಸುಮಾರು 46,000 ರೂಪಾಯಿಗಳವರೆಗೆ ಆರ್ಥಿಕ ಸಹಾಯ ಇಲ್ಲಿವರೆಗೂ ಸಿಕ್ಕಿದೆ. ಇಡೀ ದೇಶದಲ್ಲೇ ಸುಮಾರು 9.30 ಕೋಟಿ ರೈತರ ಇದರ ಲಾಭ ಪಡೆದಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲೇ ಸುಮಾರು 51ರಿಂದ 54 ಲಕ್ಷ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ ಈ ದುಡ್ಡು ಬರ್ತಿದೆ. ಒಂದೊಂದು ಕಂತಿಗೂ ಸರ್ಕಾರ 20,000 ಕೋಟಿಗೂ ಹೆಚ್ಚು ಹಣದ ರೈತರ ಅಕೌಂಟ್ಗೆ ಡೈರೆಕ್ಟ್ ಆಗಿ ಹಣ ಹಾಕ್ತಾ ಇದೆ. ಅಂದ್ರೆ ಇದು ಎಷ್ಟು ದೊಡ್ಡ ಸ್ಕೀಮ್ ಅಂತ ನೀವೇ ಯೋಚನೆ ಮಾಡಿ. ಈಗ ಮೇನ್ ಮ್ಯಾಟ್ರಿಗೆ ಬರೋಣ. 4,000 ರೂಪಾಯಿ ಹಣ ಬರ್ತಿರೋದು ನಿಜನಾ? ಇದಕ್ಕೆ ಆನ್ಸರ್ ಇಲ್ಲಿದೆ. ಹೌದು, ನಿಜ. ಆದರೆ ಇದು ಎಲ್ಲ ರಾಜ್ಯದ ರೈತರಿಗೆ ಅಲ್ಲ. ಅದೇಗೆ ಅಂತೀರಾ? ಹೇಳ್ತೀನಿ ಕೇಳಿ. ಕೇಂದ್ರ ಸರ್ಕಾರ ಕೊಡ್ತಿರೋ ಪ್ರತಿ ಕಂತಿಗೆ ಬರೀ 2,000 ರೂಪಾಯಿ ಮಾತ್ರ. ಅಂದರೆ ಬಿಹಾರದಂಥ ಕೆಲವು ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರನೇ ಸ್ವಂತವಾಗಿ ಇನ್ನೂ 2,000 ರೂಪಾಯಿ ಸೇರಿಸಿ ರೈತರಿಗೆ ಕೊಡ್ತಿದೆ. ಅಂದರೆ ಕೇಂದ್ರದ 2,000 ರೂಪಾಯಿ ಪ್ಲಸ್ ರಾಜ್ಯ ಸರ್ಕಾರದ 2,000 ಸೇರಿ ಒಟ್ಟು 4,000 ರೂಪಾಯಿ ಅಲ್ಲಿನ ರೈತರ ಅಕೌಂಟ್ಗೆ ಬೀಳ್ತಾ ಇದೆ. ಹಾಗಾದರೆ ನಮ್ಮ ಕರ್ನಾಟಕ ರೈತರಿಗೆ 4,000 ರೂಪಾಯಿ ಸಿಗಲ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಿಂದ ಬರೋ 2,000 ರೂಪಾಯಿ ಮಾತ್ರ ಸಿಗೋದು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯುವ ನಿಧಿ ಅಂತ ಗ್ಯಾರಂಟಿ ಯೋಜನೆಗಳು ಇರೋದ್ರಿಂದ ರಾಜ್ಯ ಸರ್ಕಾರ ಪಿಎಂ ಕಿಸಾನ್ಗೆ ಅಂತಾನೆ ಎಕ್ಸ್ಟ್ರಾ ದುಡ್ಡು ಕೊಡ್ತಿಲ್ಲ. ಹಾಗಾಗಿ ಎಲ್ಲ ರೈತರಿಗೂ 4,000 ರೂಪಾಯಿ ಸಿಗುತ್ತೆ ಅನ್ನೋ ಸುಳ್ಳು ಸುದ್ದಿಗಳನ್ನ ನಂಬೋಕೆ ಹೋಗಬೇಡಿ. ನಮ್ಮ ರಾಜ್ಯದ ರೈತರಿಗೆ ಎಂದಿನಂತೆ 2,000 ರೂಪಾಯಿನೇ ಬರುವುದು. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು ಏನಪ್ಪ ಅಂತಂದರೆ, ಈ ಯೋಜನೆ 2031ವರೆಗೂ ಕಂಟಿನ್ಯೂ ಆಗುತ್ತಾ? ಖಂಡಿತ ಆಗುತ್ತೆ. ಕೇಂದ್ರ ಸರ್ಕಾರ ಇದನ್ನು ಇನ್ನೂ ಮುಂದಕ್ಕೆ ಕಂಟಿನ್ಯೂ ಮಾಡೋ ಪ್ಲ್ಯಾನ್ ಇದೆ. ಮುಂದಿನ 5ರಿಂದ 6 ವರ್ಷದಲ್ಲೇ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿದಂತೆ ಒಟ್ಟು 30,000ಕ್ಕೂ ಹೆಚ್ಚು ದುಡ್ಡು ಸಿಗ್ತಾ ಇದೆ. ಕೆಲವರು ಕೇಳ್ಬೋದು, ಸರ್ಕಾರ ತಿಂಗಳ ದುಡ್ಡು ಕೊಡ್ತಾ ಇಲ್ವಾ? ಸರ್ಕಾರ ತಿಂಗಳ ದುಡ್ಡು ಕಟ್ಬೋದಲ್ವಾ, ತಿಂಗಳ ದುಡ್ಡು ಕೊಡ್ಬೋದಲ್ವಾ ಅಂತ. ಆದರೆ ಒಂದೊಂದು ಕಂತಿಗೂ 20,000 ಕೋಟಿಗೂ ಖರ್ಚು ಆಗೋದ್ರಿಂದ ಪ್ರತಿ ತಿಂಗಳು ಕೊಡೋದು ಕಷ್ಟ. ಅದಕ್ಕೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡೋ ಸಿಸ್ಟಮನ್ನು ಮಾಡಿದ್ದಾರೆ.
ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಕೂಡ ಫ್ರೀಯಾಗಿ ಕೊಡೋದಕ್ಕಿಂತ ರೈತರಿಗೆ ಈ ಥರ ಹೆಲ್ಪ್ ಮಾಡೋ ಸ್ಕೀಮ್ಗಳು ಒಳ್ಳೆಯದು ಅಂತ ಹೇಳಿದೆ. ಹಾಗಾಗಿ PM ಕಿಸಾನ್ ಸ್ಕೀಮು ಯಾವ ತೊಂದರೆನೂ ಇಲ್ಲದೆ ಕಂಟಿನ್ಯೂ ಆಗುತ್ತೆ. ಈಗ ನಿಮ್ಮೆಲ್ಲರ ತಲೆಯಲ್ಲಿರೋ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದರೆ 24ನೇ ಕಂತಿನ 2,000 ರೂಪಾಯಿ ನಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅಂತ. ಹೌದು, ಹಾಗಾದರೆ 24ನೇ ಕಂತಿನ ಬಿಡುಗಡೆ ದಿನಾಂಕ ಯಾವಾಗ ಅನ್ನೋದನ್ನು ನೋಡೋದಾದರೆ ಕಾಮನ್ ಆಗಿ ಒಂದು ಕಂತಿಗೂ ಇನ್ನೊಂದು ಕಂತಿಗೂ 4 ತಿಂಗಳು ಗ್ಯಾಪ್ ಇರುತ್ತೆ. 23ನೇ ಕಂತು ಜೂನ್ನಲ್ಲಿ ಬಂದಿತ್ತು. ಸೊ ಜುಲೈ ಮತ್ತು ಆಗಸ್ಟ್ನಲ್ಲಿ ದುಡ್ಡು ಬರಲ್ಲ. ನಮಗಿರೋ ಮಾಹಿತಿಗಳ ಪ್ರಕಾರ ಬರೋ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ನಲ್ಲಿ 24ನೇ ಕಂತಿನ ಹಣ ಬರೋ ಚಾನ್ಸಸ್ ಇದೆ. ನಿಮಗೆ ಈ ಹಣ ಪಕ್ಕಾ ಬರಬೇಕು ಅಂತಂದರೆ ಈ 3 ಕೆಲಸ ಆಗಿರಬೇಕು. ಮೊದಲನೇದಾಗಿ KYC ಕಂಪ್ಲೀಟ್ ಆಗಿರಬೇಕು. ನಿಮ್ಮ PM ಕಿಸಾನ್ ಅಕೌಂಟ್ಗೆ KYC ಆಗಿದೆ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಎರಡನೇದಾಗಿ ಆಧಾರ್ ಸೀಡಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿರಬೇಕು. ನಂತರ ಥರ್ಡ್ ಆಪ್ಷನ್ NPCI ಮ್ಯಾಪಿಂಗ್ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ DBT ಆ್ಯಕ್ಟಿವ್ ಆಗಿರಬೇಕು. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬರ ಪರಿಹಾರ ಘೋಷಣೆಯನ್ನು ಮಾಡಲಾಗಿದೆ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ PM ಕಿಸಾನ್ 24ನೇ ಕಂತಿನ ಅರ್ಹರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡೋದು ಹೇಗೆ ಎಂಬುದನ್ನು ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಬರಪೀಡಿತ ಎಂದು ಘೋಷಣೆ ಮಾಡುವ ಸಾಧ್ಯತೆ ಇದೆ ನೋಡಿ. ಹಾಗಾದರೆ ಈ ಸಿದ್ಧವಾಗ್ತಿರುವ ವರದಿ ಪ್ರಕಾರ ಯಾವೆಲ್ಲ ಜಿಲ್ಲೆಗಳು ಈ ಡೇಂಜರ್ ಝೋನಲ್ಲಿವೆ? ಪ್ರಾಥಮಿಕ ಮಾಹಿತಿ ಪ್ರಕಾರ ಕರಾವಳಿ ಭಾಗವನ್ನು ಹೊರತುಪಡಿಸಿ ರಾಜ್ಯದ ಬಹುತೇಕ ಜಿಲ್ಲೆಗಳು ಈ ಪಟ್ಟಿಯಲ್ಲಿ ಸೇರಿವೆ. ಮುಖ್ಯವಾಗಿ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಗದಗ, ಹಾವೇರಿ ಸೇರಿದಂತೆ ಇನ್ನು ಬೆಳಗಾವಿ ಜಿಲ್ಲೆಗಳು, ಹಾಗೆ ದಕ್ಷಿಣ ಮತ್ತು ಮಧ್ಯ ಕರ್ನಾಟಕ ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ದಾವಣಗೆರೆ, ಶಿವಮೊಗ್ಗ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರ. ಕೆಲವು ಕಡೆಗಳಲ್ಲೇ ಸಾಧಾರಣ ಮಳೆ ಆಗಿದ್ರೂ ಕೂಡ ಕೃಷಿಗೆ ಅದು ಏನೂ ಸಾಲದು. ಹೀಗಾಗಿ ಈ ಮೇಲೆ ತಿಳಿಸಿದ ಜಿಲ್ಲೆಗಳ ಅನ್ನದಾತರಿಗೆ ಶೀಘ್ರದಲ್ಲೇ ಬರ ಪರಿಹಾರ ಪ್ಯಾಕೇಜ್ ಅನ್ನು ಘೋಷಣೆ ಆಗಬೇಕು ಎಂದು ಬಲವಾದ ನಿರೀಕ್ಷೆ ಇದೆ. ಪ್ರತಿ ವರ್ಷ ನಾವು ಪರಿಹಾರಕ್ಕಾಗಿ ಭಿಕ್ಷೆ ಬೇಡುತ್ತಿಲ್ಲ, ಆದರೆ ಈ ಬಾರಿ ಪ್ರಕೃತಿ ನಿಮಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಸರ್ಕಾರ ನಮ್ಮ ಕೈ ಹಿಡಿಯಲೇಬೇಕು ಎಂಬುದು ರೈತ ಮುಖಂಡರ ಸ್ಪಷ್ಟ ನುಡಿ. ತಕ್ಷಣವೇ ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು. ಜೊತೆಗೆ ಪ್ರತಿ ಎಕರೆಗೆ ಕನಿಷ್ಠ 50,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಿಂದೊಮ್ಮೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಕೃಷಿ ವಲಯಕ್ಕೆಂದೇ 6,200 ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಟ್ಟಿದ್ದರು. ಈಗ ಅದೇ ಅನುದಾನವನ್ನು ತೆಗೆದು ರೈತರ ಸಂಕಷ್ಟಕ್ಕೆ ಬಳಸಬೇಕು ಎನ್ನುವ ಒತ್ತಾಯಗಳು ಕೇಳಿಬರ್ತಾ ಇವೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ರೈತರ ಬದುಕಿಗೂ ಗ್ಯಾರಂಟಿ ಒದಗಿಸುವ ಸರ್ಕಾರ ಮೊದಲ ಕರ್ತವ್ಯವಾಗಲಿದೆ. ವೀಕ್ಷಕರೇ, ರೈತರ ಬೆಳೆದ ಅನ್ನವನ್ನು ತಿಂದು ನಾವೆಲ್ಲ ಬದುಕ್ತಾ ಇದ್ದಾವೆ. ಆ ರೈತನೇ ಕಣ್ಣೀರು ಹಾಕುವಾಗ ಇಡೀ ರಾಜ್ಯ ಅವನ ಬೆನ್ನಿಗೆ ನಿಲ್ಲಬೇಕಿದೆ. ಸರ್ಕಾರ ಆದಷ್ಟು ಬೇಗ ಅಧಿಕಾರಿಗಳ ವರದಿಯನ್ನು ತೆಗೆಸಿಕೊಂಡು ಬರಪೀಡಿತ ಜಿಲ್ಲೆಗಳನ್ನು ಘೋಷಣೆ ಮಾಡಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಹಣವನ್ನು ಜಮಾ ಮಾಡಲಿ ಎಂಬುದು ಎಲ್ಲರ ಒತ್ತಾಯ ಆಗಿದೆ. ಅಧಿಕೃತವಾಗಿ ಬರಪೀಡಿತ ಜಿಲ್ಲೆಗಳ ಲಿಸ್ಟ್ ಬಿಡುಗಡೆ ಆದ ತಕ್ಷಣ ಯಾರಿಗೆ ಎಷ್ಟು ಹಣ ಬರುತ್ತೆ ಎನ್ನುವ ಪಕ್ಕಾ ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 24ನೇ ಕಂತಿನ ಪಟ್ಟಿಯನ್ನು ಹೇಗೆ ಚೆಕ್ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲು ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಪ್ರತಿ ಹೆಕ್ಟರ್ಗೆ ಎಷ್ಟು ಪರಿಹಾರ ಸಿಗಬೇಕು, ನಿಮ್ಮ ಊರಿನಲ್ಲಿ ಮಳೆಯ ಪರಿಸ್ಥಿತಿ ಹೇಗಿದೆ, ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ರೈತನಿಗೂ ತಲುಪುವಂತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತಷ್ಟು ನಿಖರ ಹಾಗೂ ನೈಜ ಸುದ್ದಿಗಳಿಗಾಗಿ ನಮ್ಮ ಸುದ್ದಿ ಸಮಯ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.